ಒಂದು ಫನ್ನಿ ಸ್ಟೋರಿ ಇದೆ ಅದಕ್ಕೆ. ಅಶ್ವಮೇಧ ಅಂತ ನಾನೊಂದು ತಂಡದಿಂದ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ. ಅದೇ ಅದೇ ಕಾರ್ಯಕ್ರಮದಲ್ಲಿ ಆಯನ ಡಾನ್ಸ್ ಕಂಪ್ನಿ ಕೂಡ ಒಂದು ಪಾರ್ಟಿಸಿಪೆಂಟ್. ಸೊ ನಮ್ಮದು ಗ್ರೂಪ್ ಡಾನ್ಸ್. ಸೊ ದಿಸ್ ವಾಸ್ ಅ ವೆರಿ ಸ್ಪೆಷಲ್ ಎಡಿಷನ್ ಆಫ್ ಡಾನ್ಸ್ ಕರ್ನಾಟಕ ಡಾನ್ಸ್. ಯಾಕಂದರೆ ಇದೆಲ್ಲ ಬರೀ ಗ್ರೂಪ್ ಡಾನ್ಸ್ ಕಾಂಪಿಟೇಷನ್ ಆಗಿತ್ತು. ಸರಿ, ಆಡಿಷನ್ಸ್ ಎಲ್ಲ ಕ್ಲಿಯರ್ ಮಾಡಿ ವಿ ವರ್ ಆನ್ ಗೋಯಿಂಗ್. ವಿ ವರ್ ಫ್ರೆಂಡ್ಲಿ ಟೀಮ್. ವಿ ನ್ಯೂ ದೆಮ್, ದೇ ನ್ಯೂ ಅಸ್. ಬಟ್ ಫಸ್ಟ್ ಎಪಿಸೋಡ್ ಐ ವಾಕ್ಡ್ ಫ್ರಮ್ ಮೈ ಕ್ಯಾರವಾನ್ ರೆಡಿ ಆಗಿ ಐ ಎಂಟರ್ಡ್ ದ ಸೆಟ್ ಆ್ಯಂಡ್ ದೀಸ್ ಗೈಸ್ ಕೇಮ್ ಆನ್ ಸ್ಟೇಜ್ ಆ್ಯಂಡ್ ಅವ್ರ ಫಸ್ಟ್ ಪರ್ಫಾರ್ಮೆನ್ಸ್ ನನ್ನ ಮನಸ್ಸಲ್ಲಿ ಏನೋ ಒಂದು ಚಂಚಲ ಆಯಿತು. ಲೈಕ್ ಐ ಕುಡಂಟ್ ರೆಸಿಸ್ಟ್, ಬಟ್ ದೇರ್ ವಾಸ್ ಸಮ್ ಬಟರ್ಫ್ಲೈಸ್ ಇನ್ ಮೈ ಬಾಡಿ ಆ್ಯಂಡ್ ದೇರ್ ವಾಸ್ ದಿಸ್ more than normal feeling that happened to me. So I was like, okay, ನಾನು ಇವ್ರ ಜೊತೆ ಖಂಡಿತ ಯಾವತ್ತನ ಒಂದಿನ ಡಾನ್ಸ್ ಮಾಡಲೇಬೇಕು. ಯಾಕಂದರೆ ಐ ವಾಸ್ ವೆರಿ ವೆರಿ ಅಟ್ರಾಕ್ಟೆಡ್ ಟು ಇಟ್. ಆ ಥರ ಶುರುವಾಗಿದ್ದು. ಐ ಥಿಂಕ್ ಅರೌಂಡ್ 6th or 7th ಎಪಿಸೋಡ್ ನಾವು ಎಲಿಮಿನೇಟ್ ಆಗಿಬಿಟ್ವಿ. ಮತ್ತೆ ಒಂದು ಸ್ಪೆಷಲ್ ಎಪಿಸೋಡ್ ನಡೀತು. ಅದರಲ್ಲಿ ನಮ್ಮ ಡೈರೆಕ್ಟರ್ ಮನೋಜ್ಞ ಬಾಲರಾಜು ಅಂತ. So he was kind enough to call me because he saw some potential that I could do their art form, and he called me and he's like, ಈ ಥರ ಚಾನಲ್ ಅವರು ಯು ಕ್ಯಾನ್ ಎಕ್ಸ್ಪ್ಯಾಂಡ್ ನಿಮ್ಮ ಡಾನ್ಸಸ್ನ ಎಷ್ಟು ಜನ ಬೇಕಂತೂ ಅಷ್ಟು ಜನ ಹಾಕ್ಕೊಂಡು ಯು ಕ್ಯಾನ್ ಕ್ರಿಯೇಟ್ ಕೊರಿಯೋಗ್ರಫಿ, ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ ಕೇಳಿದ್ರು. ನಾನು ಆವಾಗ ಇಲ್ಲ ಅಂತ ಹೇಳಿದೆ. ಯಾಕಂದರೆ ನನಗೆ ಆಲ್ರೆಡಿ ಒಂದು ಕಮಿಟ್ಮೆಂಟ್ ಇತ್ತು ಬೇರೆ ಕಡೆ ಡಾನ್ಸ್ ಮಾಡೋದಕ್ಕೆ. ಐ ರಿಗ್ರೆಟೆಡ್ ಇಟ್ ಸೋ ಮಚ್. ಟಿಲ್ ಡೇಟ್ ಐ ರಿಗ್ರೆಟೆಡ್. But at the same time, I thought, okay, whatever happens for a reason. So universe has something for me. Let's just wait anta. So ಅದೇ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಗೆ ಮತ್ತೆ they wanted to create a extra ಆ್ಯಕ್ಟ್, ಒಂದು ದೊಡ್ಡ ಆ್ಯಕ್ಟ್ ಮಾಡಿ ಎಷ್ಟು ಜನ ಡಾನ್ಸಸನ್ನು ಮಾಡಿ ಏನಾದರೂ ಸೆಟ್ ಮಾಡ್ಬೋದಾಗಿತ್ತು. ಆವಾಗ ಮತ್ತೆ ಮನೋಜ್ಞ ಅವ್ರು ನನಗೆ ಕರೆ ಮಾಡಿದ್ರು. ಸೊ ಲೈಕ್ ದಿಸ್ ಟೈಮ್ ದೇರ್ ಇಸ್ ನೋ ಚಾನ್ಸ್ ಆಫ್ ಮಿಸ್ಸಿಂಗ್ ಅಂತೇಳಿ ಅವತ್ತು ಸ್ಟಾರ್ಟ್ ಆಗಿದ್ದು ಜರ್ನಿ. ಇವತ್ತುವರೆಗೂ ತುಂಬ ಸ್ಟ್ರಾಂಗಾಗಿ ಹೋಗ್ತಿದೆ. ತುಂಬ ಖುಷಿಯಿಂದ, ಹ್ಯಾಪಿಯಿಂದ. ಇಟ್ಸ್ ಜಸ್ಟ್ ಗೋಯಿಂಗ್ ಇನ್ ಅಶ್ವವೇಗ ಸ್ಪೀಡ್ ಅಂತ ಹೇಳ್ಬೋದು. ಎಷ್ಟು ವರ್ಷದ ಬಾಂಧವ್ಯ ಆಯನ ಜೊತೆ ಈಗ ಆಲ್ಮೋಸ್ಟ್ 10.5 years ಆಯಿತು. ಮೊದಲನೇ ಟಿಕೆಟ್. ಸೊ ಯಾ